ನಾವು ಅಂಚೆ ಗ್ರಾಮದಿಂದ ಮಾಜಿ ಸದಸ್ಯರು ಮಾತಾಡ್ತಾ ಇರೋದು. ನಮ್ಮ ಪ್ರೀತಿಯ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮ್ಮ ಎಲ್ಲಾ ಸದಸ್ಯರು ಅಧ್ಯಕ್ಷರುಗಳು ಸೇರಿ ಈ ಹುಟ್ಟುಹಬ್ಬನ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದೀವಿ. ಆದ್ರಿಂದ ಅವ್ರಿಗೆ ಮುಂದಿನ ದಿನ ಹೆಚ್ಚಿನ ಅಧಿಕಾರ ಸಿಗ್ಲಿ, ಮತ್ತೆ ಈ ಚಾಮುಂಡೇಶ್ವರಿ ಶಾಸಕರಾಗ್ಲಿ ಅಂತ ನಾವು ಗ್ರಾಮದಿಂದ ಇವ್ರಿಗೆ ಎಲ್ಲಾ ತರದಲ್ಲೂ ಸಹಾಯ ಮಾಡಿ ಎಲ್ಲಾ ಒಗ್ಗಟ್ಟಾಗಿ ಇವ್ರಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ಈ ಹುಟ್ಟುಹಬ್ಬವನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಿಮ್ಮ ಊರಿನಲ್ಲಿ ಏನಾದ್ರು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಸರ್ ಯಾಕಂದ್ರೆ ನಾವೊಂದ್ ಕಡೆ ಕೇಳಿದ್ವು ಏನು ಮಾಡಕ್ಕೆ ಅಭಿಮಾನಿಗಳು ಏನು ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲ ಈಗ ಎಲ್ಲಾ ಫ್ಲೆಕ್ಸ್ ಮತ್ತೆ ಪೇಪರ್ಲೆಲ್ಲ ಹಾಕ್ಸಿದಾರೆ. ಮತ್ತೆ ಏನಾಗಿದೆ ಅಂದ್ರೆ ಅವ್ರ ಬಾಮೈದವರು ಕಾರಣಾಂತರದಿಂದ ಮಿಸ್ ಆಗಿರೋದ್ರಿಂದ ಆ ಕಾರಣದಿಂದ ಈ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಆಗಿ ಸರಳವಾಗಿ ಆತ್ಮೀಯರಾದಂತ ಶ್ರೀ ಎಸ್ ಮಾದೇಗೌಡರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಾತ್ಗಳ್ಳಿ ಗ್ರಾಮದವರು ಯೋಗೇಶ್ ಅಂತ ಎಲ್ಲ ಶುಭ ಕೋರಕ್ ಬಂದಿವಿ. ನಮ್ಮ ಆಸೆ ಅವರು ಮುಂದಿನ ದಿನ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಇನ್ನೂ ಉನ್ನತ ಹುದ್ದೆ ಏರಿ ಇನ್ನೂ ಅಷ್ಟೈಶ್ವರ್ಯ ಕೊಟ್ಟು ಅವರು ಚಾಮುಂಡೇಶ್ವರಿ ಕಾಪಾಡ್ಲಿ ಅಂತ ಶುಭ ಕೋರ್ತೀವಿ. ಶುಭ ದಿನ. ಅಪ್ಪಾಜಿಯವರು ಹುಟ್ಟಿದಬ್ಬ. ಅಪ್ಪಾಜಿಯವರಿಗೆ ದೇವರು ಚಾಮುಂಡೇಶ್ವರಿ ನಂಜುಂಡೇಶ್ವರ ಅವ್ರಿಗೆ ಆಶೀರ್ವಾದ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಅಪ್ಪಾಜಿ ಇನ್ನು ಎತ್ತರ ಸ್ಥಾನಕ್ಕೆ ಹೋಗಿ ನಂದೊಂದು ಕನಸಿದೆ, MLA ಆಗಿ ನೋಡ್ಬೇಕು ನಮ್ಮ ಅಪ್ಪಾಜಿನ ಅಂತ. ನಮ್ಮ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ನಿರಂತರವಾಗಿ ಜನಸಂಪರ್ಕಗಳಿದ್ದು ಅವ್ರ ಜೊತೆ ಎಲ್ಲ ಜನಸಾಮಾನ್ಯರಿಗೆ ಬೆರೆತು ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೊಂದು ಅವಕಾಶ ಸಿಗ್ಬೇಕು, ನಮ್ಮ ಅಪ್ಪಾಜಿ ಅಂತಲ್ಲ ಅಂಥವ್ರಿಗೊಂದು ಅವಕಾಶ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ನೋಡಿದ್ರೆ ಮುಂದಿನ ದಿನಗಳು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಅವ್ರು ಏನಾದ್ರು MLA ಟಿಕೆಟ್ ಸಿಕ್ಕಿ ಜಯಶೀಲರಾಗಿ ಬಂದು ಜನಸೇವೆ ಮಾಡೋದು ನಮ್ಗೆ ಬಹಳ ಅತ್ಯಂತ ಹೆಮ್ಮೆ ಕರದ ವಿಷಯ. ಇವತ್ತೊಂದು ದಿನ ಅವ್ರ ಹುಟ್ಟುಹಬ್ಬ ದಿನ ಅವ್ರ MLA ಆಗಿ ಜಯಶೀಲರಾಗ್ಲಿ ಅಂತ ನಾನು ಆಲೋಚಿಸ್ತಾ ನಾನು ಏನ್ ಮಾಡ್ತೀನಿ. ನೀವೇನ್ ಕವರ್ ಮಾಡಿದ್ರ ಇದು 5% ಅಲ್ಲ 2% ಅಲ್ಲ. ಇವತ್ತು ಕಾರಣಾಂತರಗಳಿಂದ ಅಪ್ಪನ ಹುಟ್ಟುಹಬ್ಬನ ಕ್ಯಾನ್ಸಲ್ ಮಾಡಿದ್ವಿ. ಇದು ಕ್ಯಾನ್ಸಲ್ ಮಾಡಿದಂತ ಹುಟ್ಟುಹಬ್ಬ ಇದು. ಹಂಗೂ ಜನಗಳಿಗೆ ಅವ್ರು ನಿರಂತರವಾಗಿ ಅವ್ರ ಜನಸೇವೆಯಲ್ಲಿ ಇರೋದು. ಅಪ್ಪ ಇಲ್ಲ ಅಪ್ಪಾಜಿನ ಏನಾದ್ರು ಮಾತಾಡ್ಸ್ಬೇಕು ಅನ್ನೋ ಕಾರಣಗಳಿಂದ ಹುಡುಕೊಂಡ್ಬಂದು ಮನೆ ಹತ್ರ ಇಷ್ಟು ಜನ ಇವತ್ತೆಲ್ಲರಿಗೂ ನಾವು ಇಲ್ಲ ಅಪ್ಪಾಜಿ ಇವತ್ತು ಅಂತ ಹೇಳಿದ್ರು. ಆದ್ರೂ ಕೂಡ ಜನ ಹುಡ್ಕೊಬಂದು ಇಷ್ಟು ಜನ ಮಾತಾಡ್ಸಿದ್ದಾರೆ. ಇದು ಅಪ್ಪಾಜಿಯವರು ಗಳಿಸಿರತ್ತಂತ ಒಂದು ಜನಪ್ರೀತಿ ಅಂತ ಹೇಳ್ಬೋದು ಅಷ್ಟೇ. ಅಭಿಮಾನಿಗಳು ಬಿಡ್ಲಿಲ್ಲ. ಹೌದು, ಎಲ್ಲಾ ಕಡೆ ಹುಡುಕಿ ಹೌದು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವತ್ತು ನಾವು ಇರೋವರೆಗೂ ಕೂಡ ರೂಢಿ. ಎಲ್ಲಾ ವಿಚಾರಗಳಲ್ಲೂ ಕೂಡ ನಾವು ರಾಜಕಾರಣಿಗಳು ನಾವ್ ಯಾವ್ದಾರು ಯಾವ ಸಂದರ್ಭಕ್ಕೆ ಬರೋವರೆಗೂ ಒಂದ್ ರೀತಿ ಹಂಬಲ ಇರ್ತದೆ. ಬಂದ್ಮೇಲೆ ನಮ್ಮ ಸ್ವಇಚ್ಛೆ ಯಾವತ್ತೂ ಇರೋದಿಲ್ಲ. ಅಭಿಮಾನಿಗಳ ಕೇಳಿಕೆ ಮೇರೆಗೆ ನಾವೆಲ್ಲ ತಲೆ ಬಾಗ್ಬೇಕಾಗಿತ್ತೇ ವಿನಃ ನಮ್ಮ ಸ್ವಇಚ್ಛೆ ಸ್ವತಃ ಅನುಭವಗಳು ಬೇರೆ ಏನು ನಡೆಯೋದಿಲ್ಲ. ಅವ್ರೆಲ್ರೂ ಕೂಡ ಏನೇನು ಅವರ ಇಷ್ಟಪಡ್ತಾರೆ ಅದರ ರೀತಿ ವರ್ತನೆ ಮಾಡ್ಬೇಕಾಗತ್ತೆ. ಆ ರೀತಿ ನಡ್ಕೊಂಡು ಹೋಗ್ತೈತೆ. ಭಗವಂತ ಎಲ್ಲಿವರೆಗೆ ಈ ಪ್ರೀತಿ ವಿಶ್ವಾಸವನ್ನ ನನ್ನ ಮೇಲೆ ಅವ್ರು ಇಟ್ಕೊಂಡಿರ್ತಾರೋ ನಾನು ಅದನ್ನ ಉಳಿಸ್ಕೊಳ್ಳೋಕೆ ನಾನು ಎಲ್ಲಾ ರೀತಿ ಪ್ರಯತ್ನವನ್ನ ಆ ಅಭಿಮಾನವನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ನಾನು ಕೈ ಮುಗಿದು ಮತ್ತೊಮ್ಮೆ ನನ್ನೆಲ್ಲ ಜನತೆಗೆ ಆ ಒಂದು ಇದನ್ನ ಅರ್ಪಣೆ ಮಾಡಕ್ ಇಷ್ಟಪಡ್ತೇನೆ ಅಂತ. ನೀವೆಲ್ಲ ಕಣ್ಣಲ್ಲಿ ನೋಡಿದ ತರ ಎಲ್ಲಾ ಪ್ರೀತಿ ವಿಶ್ವಾಸದಿಂದ ಬಂದು ಆಚರಣೆ ಮಾಡ್ತಕ್ಕಂಥದ್ದು. ನಿನ್ನೆನೆ ಸ್ಟಾರ್ಟ್ ಆಗಿ ನಿನ್ನೆ ಕೋಟೆ ಒಂದು ದೇವಸ್ಥಾನಕ್ಕೆ ಹೋಗಿದೆ. ಅಲ್ಲೂ ಕೂಡ ವಿಜೃಂಭಣೆಯಿಂದ ರಾತ್ರಿನೇ ಕೂಡ ಆಚರಣೆಯನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿ ಒಂದು 20-25 ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಈ ಸರಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ನನ್ನ ಅಭಿಮಾನಿಗಳಿಗೆ ನನ್ನನ್ನ ಅರಸಿ ಹಾರೈಸುವಂತ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ತಾಯಂದಿರಿಗೆ ಮತ್ತೆ ನನ್ನ ಹಿರಿಯ ತೀರ್ಥರೂಪಿಗೆ ಸಮಾನರಾದಂತ ನನ್ನ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ನಮಸ್ಕಾರಗಳನ್ನ ಹೇಳ್ತಕ್ಕಂಥ. ಈ ಒಂದು ಕಾರ್ಯಕ್ರಮವನ್ನ ನಿಮ್ಗೆ ನೋಡಿದೀನಿ. ಈಗ ನಾನು ದೇವಸ್ಥಾನದ ಹತ್ರ ಬಂದಿದ್ದು ನೋಡಿದೆ. ಈ ತಪ್ಪಿಸ್ಬೇಕು ಅಂತ ಹೇಳಿ ಬೇಕಾದಷ್ಟು ಆಟ ಆಡಿದೆ, ಆಗ್ಲಿಲ್ಲ. ನಮ್ದು ಯಾವ್ದೋ ಒಂದು ಹುಡುಗ ಸಿಂಕ್ ಆಗಿ ಅವನ ಪ್ರಯುಕ್ತ ಯಾವ್ದೇ ಕಾರಣಕ್ಕೂ ಮಾಡೋದ್ ಬೇಡ ಅಂತ ಹೇಳಿ ಆಟ ಆಡಿದ್ರು ಕೂಡ ಎಂದು ನನ್ನ ಸ್ನೇಹಿತನಾದಂತ ಗೆಳೆಯ ಮಾದೇಗೌಡನ ಹುಟ್ಟುಹಬ್ಬ ಇಂದು ಇವತ್ತು 60 ವಸಂತಗಳನ್ನ ತುಂಬಿ 60ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಸಂತೋಷದ ವಿಷಯ ಆಗಿದೆ. ಹಾಗಾಗಿ ಇವತ್ತು ಏನು ಮಾದೇಗೌಡನ 60ನೇ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ,
ಈ ಒಂದು ಸಂದರ್ಭದಲ್ಲಿ ಅವನಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳನ್ನ ದೇವರು ಕರುಣಿಸ್ಲಿ ಅಂತ ಹೇಳಿ ತಾಯಿ ಅಧಿದೇವತೆ ಚಾಮುಂಡೇಶ್ವರಿಯಲ್ಲಿ ನನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು.